Hello everyone, welcome back to Learn Easily channel. 9th standard second language English, whatever we do, lesson question answers. ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ ಯೂನಿಟ್ ನಂಬರ್ 4 ನಲ್ಲಿರತಕ್ಕಂತಹ ವಾಟ್ ಎವರ್ ವಿ ಡು, ವಂಡರ್ಫುಲ್ ವರ್ಡ್ಸ್ ಹಾಗೆ ಸಪ್ಲಿಮೆಂಟರಿ ಲೆಸನ್ ಆಗಿರತಕ್ಕಂತಹ ಹ್ಯಾಪಿ ಕ್ಯೂರ್ ಈ ಪಾಠಗಳ ಎಲ್ಲ ಕ್ವಶನ್ ಆನ್ಸರ್ಸನ್ನು ಈ ಒಂದು PDF-ನಲ್ಲಿ ನಿಮಗಾಗಿ ನೀಡಲಾಗ್ತಾ ಇದೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಇಲ್ಲಿ ವಾಟ್ ಎವರ್ ವಿ ಡು ಇದು ಲೆಸನ್ ನಂಬರ್ 4 ಆಗಿರುತ್ತೆ. ಯೂನಿಟ್ ನಂಬರ್ 4ನಲ್ಲಿ ವಾಟ್ ಎವರ್ ವಿ ಡು ಪಾಠದ ಪ್ರಶ್ನೋತ್ತರಗಳು. ಈ ಪಾಠದಲ್ಲಿ ಸಬ್ ಯೂನಿಟ್ಸ್ ಒಂದು ಪ್ಯಾರಾಗಳನ್ನು ನೀಡಲಾಗಿರುತ್ತೆ. ಆ 1ರಿಂದ 5ರವರೆಗೂ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀಡಲಾಗಿರುತ್ತೆ. ದ ಆಥರ್ ಸೇಸ್ ಲೆಟ್ ಅಸ್ ಮೇಕ್ ದೆಮ್ ಬೆಟರ್ ಆ್ಯಂಡ್ ಬೆಟರ್. ವಾಟ್ ಡಸ್ ದ ವರ್ಡ್ ದೆಮ್ ಸ್ಟ್ಯಾಂಡ್ಸ್ ಫಾರ್? ನೆಕ್ಸ್ಟ್, ಇಮ್ಯಾಜಿನ್ ದಟ್ ಪೇರೆಂಟ್ ಆಫ್ ಯುವರ್ ಫ್ರೆಂಡ್ ಸೆಡ್ ವರ್ಕ್ ಓನ್ಲಿ ಫಾರ್ ದ ರಿಸಲ್ಟ್. ಹೌ ವುಡ್ ಯು ರೆಸ್ಪಾಂಡ್ ಟು ದಿಸ್ ಸ್ಟೇಟ್ಮೆಂಟ್? ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ helped us? How do you react of others make you wait? Why does the author lay emphasis on adding words to our action and also adding action to our words? What sort of words what kind of action would make any situation better? ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು, ಹಾಗೆ ಸಬ್ ಯೂನಿಟ್ 6 to 11ವರೆಗೂ ಇರತಕ್ಕಂತಹ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ವಾಟ್ ಎವರ್ ವಿ ಡು ಈ ಪಾಠದ ಕಾಂಪ್ರಿಹೆನ್ಷನ್ ಕ್ವಶನ್ಸ್, ಹಾಗೆ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಮುಗಿದ ನಂತರ ಥಿಂಕ್ ಅಬೌಟ್ ದ ಟೆಕ್ಸ್ಟ್, ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಅವೆಲ್ಲವನ್ನು ಸಹ ಇಲ್ಲಿ ಉತ್ತರಗಳನ್ನು ನೀಡಲಾಗಿರುತ್ತೆ. ಇದಾದ ನಂತರ ವಾಟ್ ಎವರ್ ವಿ ಡು ಪಾಠದ ವೊಕ್ಯಾಬ್ಲರಿ ಕ್ವಶನ್ಸ್, ಗ್ರಾಮರ್ ಪಾರ್ಟ್ನಲ್ಲಿ ಬರ್ತಕ್ಕಂತಹ ವೊಕ್ಯಾಬ್ಲರಿ ಕ್ವಶನ್ಸ್, ವೊಕ್ಯಾಬ್ಲರಿ ಮೇನ್ಸ್ ಏನಿದೆ ಅವೆಲ್ಲದಕ್ಕೂ ಸಹ ಇಲ್ಲಿ ಉತ್ತರಗಳನ್ನು ನೀಡಲಾಗಿರುತ್ತೆ. ವೊಕ್ಯಾಬ್ಲರಿ ಕ್ವಶನ್ಸ್ ಆದ ನಂತರ ರೀಡ್ ಆ್ಯಂಡ್ ರೆಸ್ಪಾಂಡ್ ಈ ಒಂದು ಎಕ್ಸಸೈಸಸ್ನ ವಿಡಿಯೋ ಒಂದು ಆನ್ಸರ್ಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಅದಾದ ನಂತರ ರೈಟಿಂಗ್ ಮೆಸೇಜ್, ಕೊಟ್ಟಿರ್ತಕ್ಕಂಥ ಒಂದು ಸ್ಟೋರಿ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಎಲ್ಲವೂ ಸಹ ವಾಟ್ ಎವರ್ ವಿ ಡು ಪಾಠದ ಕಂಪ್ಲೀಟ್ ಕ್ವಶನ್ ಆನ್ಸರ್ಸ್ ಇಲ್ಲಿ ನಿಮಗಾಗಿ ನೀಡಲಾಗಿದೆ. ಅದಾದ ನಂತರ ವಾಟ್ ಎವರ್ ವಿ ಡು ನಂತರ ಬರ್ತಕ್ಕಂತಹ ಒಂದು ಸಮರಿ, ವಾಟ್ ಎವರ್ ವಿ ಡೂನ ಫುಲ್ ಲೆಸನ್ ಸಮರಿ ಇಲ್ಲಿ ಇಂಗ್ಲೀಷ್ನಲ್ಲಿ ನೀಡಲಾಗಿರುತ್ತೆ. ನೀವು ಅದನ್ನು ಓದ್ಕೋಬಹುದಾಗಿರುತ್ತೆ. ನಂತರ ವಂಡರ್ಫುಲ್ ವರ್ಡ್ಸ್ ಪೊಯಮ್, ಈ ವಂಡರ್ಫುಲ್ ವರ್ಡ್ಸ್ ಪದ್ಯದ ಎಲ್ಲ ಕ್ವಶನ್ ಆನ್ಸರ್ಸ್ ಬಿಫೋರ್ ಯು ರೀಡ್, ಅದಾದ ನಂತರ ಅಂಡರ್ಸ್ಟ್ಯಾಂಡ್ ದಿ ಪೊಯಮ್ ಅಲ್ಲಿ ಬರ್ತಕ್ಕಂತಹ ಪದ್ಯದ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ಅದಾದ ನಂತರ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ನಲ್ಲಿ ಬರ್ತಕ್ಕಂತಹ ಕ್ವಶನ್ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿದೆ. ಕೊನೆಯದಾಗಿ ಈ ಒಂದು ಪದ್ಯದ ಸಾರಾಂಶವನ್ನು ನೀಡಲಾಗಿದೆ, ಇಂಗ್ಲೀಷ್ ಸಮರಿಯನ್ನು ಸಹ ಈ ಒಂದು PDF-ನಲ್ಲಿ ನೀವು ಪಡಿಬಹುದಾಗಿರುತ್ತೆ. ಮುಂದೆ ಬಂದಾಗ ಸಪ್ಲಿಮೆಂಟರಿ ಪಾಠ ಹ್ಯಾಪಿ ಕ್ಯೂರ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ PDF-ನಲ್ಲಿ ನೀಡಿದ್ದು, ಈ PDF ಈ ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂತಹ ಒಂದು ಬಟನ್ ಬಂದಾಗ ಆ ಡೌನ್ಲೋಡ್ ಬಟನನ್ನು ಟಚ್ ಮಾಡಿದಾಗ ನಿಮ್ಮ ಸ್ಕ್ರೀನ್ನ ಮೇಲೆ ಈ PDF ಬರುತ್ತೆ. ನಂತರ ಅದನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ರೀತಿಯಾಗಿ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಸುಲಭವಾಗಲಿ ಅಂತ ಹೇಳಿ ಎಲ್ಲ ಒಂದು PDFs-ಅನ್ನು ಲಿಂಕ್ ಮಾಡಿ ನೀಡಲಾಗ್ತಾ ಇರುತ್ತೆ. ಇಲ್ಲಿ ಹ್ಯಾಪಿ ಕ್ಯೂರ್ ಸಮರಿಯನ್ನು ಸಹ ನೀಡಲಾಗಿದೆ, ಪಾಠವನ್ನು ಓದ್ಕೋಬೋದು, ಸಮರಿಯನ್ನು ಸಹ ನೀವು ಓದ್ಕೋಬಹುದಾಗಿರುತ್ತೆ. ಈ ಒಂದು PDF-ಅನ್ನು ತಪ್ಪದೆ ಸ್ಕ್ರೀನ್ನ ಮೇಲೆ ಬರ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಮುಂದೆ ಬರ್ತಕ್ಕಂತಹ ಯಾವುದೇ ಒಂದು ನಿಮ್ಮ 9ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ಇರಲು ಕೂಡಲೇ ಈ ಒಂದು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಒಂದು PDF-ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಪ್ರಶ್ನೋತ್ತರಗಳನ್ನು ಬರೆಯಿರಿ ಅಥವಾ ಓದುತ್ತಾ ಕಲಿಯಿರಿ ಅಂತ ತಿಳಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.